ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ ವತಿಯಿಂದ ದಿನಾಂಕ ಡಿಸೆಂಬರ್ 12, 2024 ರಂದು ಮುಂಜಾನೆ 10:30 ಹುನಗುಂದ ಪಟ್ಟಣದ ತಾಲೂಕು ಪಂಚಾಯತ ಸಭಾಂಗಣದಲ್ಲಿ ತಾಲ್ಲೂಕು ಮಟ್ಟದ ಸಾರ್ವಜನಿಕ ಕುಂದುಕೊರತೆ ಮತ್ತು ಜನಸಂಪರ್ಕ ಸಭೆ ಹಾಗೂ ಅಹವಾಲು ಸ್ವೀಕಾರ ಸಭೆಯು ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಎಸ್ ಚಿಟಗುಬ್ಬಿರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಪೊಲೀಸ್ ಉಪಾಧ್ಯಕ್ಷರಾದ ಸಿದ್ದೇಶ್ವರರ ಉಪಸ್ಥಿತಿಯಲ್ಲಿ ಹಾಗೂ ಹುನಗುಂದ ತಾಲೂಕಾ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಸಭೆಯಲ್ಲಿ ತಾಲ್ಲೂಕು ಆಡಳಿತಕ್ಕೆ ಒಳಪಡುವ 36 ಇಲಾಖೆಗಳ ಅಧಿಕಾರಿಗಳಿಂದ ಸರ್ಕಾರದಿಂದ ಆಯಾ ಇಲಾಖೆಗೆ ಸಂಬಂಧಿಸಿದ ಜಾರಿಗೊಳಿಸುವ ಯೋಜನೆಗಳು, ಮಂಜೂರಾಗಿ ಬಂದ ಅನುದಾನ ಹಾಗೂ ಸರ್ಕಾರ ನಿಗದಿಪಡಿಸಿದ ಕಾಲಾವಧಿಯಲ್ಲಿ ಕೈಗೊಂಡ ಮತ್ತು ಪ್ರಗತಿಯಲ್ಲಿರುವ ಹಾಗೂ ಕೈಗೊಳ್ಳಬೇಕಾದ ಕಾಮಗಾರಿಗಳು ಹಾಗೂ ಇಲಾಖಾವಾರು ಮಾಹಿತಿ ಹಕ್ಕಿನಡಿ ಬಂದ ಅರ್ಜಿಗಳು ಎಷ್ಟು ವಿಲೇವಾರಿ ಮಾಡಬೇಕಾದ ಸೇರಿದಂತೆ ಇಲಾಖಾವಾರು ಸಮಗ್ರ ವಿವರಣೆ ಪಡೆದು ಸಮರ್ಪಕ ನಿರ್ವಹಣೆ ಮಾಡದ ಮತ್ತು ಗುಣಮಟ್ಟದಲ್ಲಿ ಜಾರಿ ಮಾಡದ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿರುವ ಕಾಮಗಾರಿಗಳು, ಅನುದಾನ ಸದ್ಬಳಕೆ ಮಾಡದ ಬಗ್ಗೆ ಮಾಹಿತಿ ಕಲೆ ಹಾಕಿ ಲೋಪ ಕಂಡುಬಂದ ಆಯಾ ಇಲಾಖಾ ಅಧಿಕಾರಿಗಳಿಗೆ ಸಮರ್ಪಕ ಮಾಹಿತಿ ನೀಡುವಂತೆ ಎಚ್ಚರಿಕೆ ನೀಡಿದರು. ಈ ಒಂದು ಸಭೆಯಲ್ಲಿ ಹುನಗುಂದ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಭೀಮನಗೌಡ ಬಿರಾದಾರರು ವೇದಿಕೆ ಅಲಂಕರಿಸಿದರೆ ಹಾಗೂ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ ಡಿಕೆ ಮೂಕರ್ತಿಹಾಳ ಸೇರಿದಂತೆ ಸಮಸ್ತ ತಾಲೂಕಾ ಆಡಳಿತದ 36 ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಆಗ್ಲಾರ್ದಿರೋದು ಲಿಸ್ಟ್, ಅದನ್ನು ಲಿಸ್ಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರು? ಇಲ್ಲ ಸರ್, ಹಂಗೆ ಕೊಟ್ಟಿಲ್ಲ ಸರ್. ಅದನ್ನು ತರಿಸಿ ಸರ್ ಪೇಮೆಂಟ್ ಯಾವ ಕಾಮಗಾರಿ ಹಾಂ ಅಷ್ಟು ತರಿಸ್ಬೇಕು ಒಟ್ಟು 7 ಹಾಸ್ಟೆಲ್ ಸರ್, 6 ಸ್ವಂತ ಕಟ್ಟಡ, 1 ಬಾಡಿ ಕಟ್ಟಡ. ಮಕ್ಕಳು ಎಷ್ಟಿದ್ದಾರೆ? 150. 450. 7 ಹಾಸ್ಟೆಲ್ ಕೂಡ 7 ಹಾಸ್ಟೆಲ್ ಕೂಡಿನೇ ಡಾಕ್ಯುಮೆಂಟ್ನ ರಿಸೀವ್ಡ್ ಬುಕ್ ಮಾಡೋದು ಕೇಳಿದೆ. ರಾಜಣ್ಣ ವೆರಿ ಡೇ ರಿಜಿಸ್ಟರ್ ಮೇಂಟೈನ್ ಮಾಡಿ ನಮ್ಮಲ್ಲಿ ಹುಣಸೂರು ತಾಲೂಕು ಸಂಬಂಧಪಟ್ಟಂಗೆ ಸರ್ ಅಮ್ಮಿನಗಡ ಕಮರ್ಷಿ ಮತ್ತು ಅಮೃತ ಯೋಜನೆ ನಡೀತಾ ಇದೆ ಸರ್. ಹೈದರಾಬಾದ್ ಸರ್ ಅಮೃತ್ ಕುಡಿಯೋ ಯೋಜನೆ ಅಲ್ಲ, ಮೆಗಾ ಬಾಗಲಕೋಟೆ ಸರ್. ಹೇಳಿದ್ರು ಮೆಗಾ ಬರ್ಕೊಟ್ಟು ಮತ್ತೆ BS ಪಾಟೀಲ್ ಅಂತಿದ್ದಾರೆ ಸರ್. ಹಾಕಿರ್ತಾರೆ. ಇವರು ಇದನ್ನೇ ಮಾಡ್ತಾರೆ, ಒಂದು ರಿಪೋರ್ಟ್ ಮಾಡ್ತಾರೆ. ಅದರೊಳಗೆ 2 ಅಷ್ಟೇ ಬಾಕಿ, ಉಳಿದೆಲ್ಲ ಬಾಕಿ. ಸುಬ್ರಹ್ಮಣ್ಯ ಸಾಹೇಬ್ ಸಿಂಗಿ ಸರ್ ಟೋಟಲ್ ಅದ್ರಾಗ 22 ಮಂದಿ ರೆಗ್ಯುಲರ್ ಸರ್, 25 ಮಂದಿ ಕಾರ್ಯದರ್ಶಿ. ಅದು ವರ್ಕ್ ಅಲೋಕೇಶನ್ ನೀವು ವಿಸಿಟ್ ಮಾಡ್ತೀರಲ್ಲ, ಇನ್ನೂ ಬರೀ ಸೈನ್ ಮಾಡೋದ್ರಾಗೆ ಇಟ್ಕೊಂಡಿದ್ದೀರೋ ಅಥವಾ ಏನಾದ್ರು ಇನ್ಸ್ಟ್ರಕ್ಷನ್ಸ್ ವಾರ್ಡನ್ ಕೊಡ್ತೀರೋ ಬರವಣಿಗೆ? ಎಲ್ಲಿ ನಾವು ಬಂದಾಗ ಏನೋ ಬರೀಲಾರ್ದಿರೋದು ಕೇಳಾಕತ್ತಿದ್ರಿ. ನಿಮ್ಮದು 2 ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ, 2 ಹಾಸ್ಟೆಲ್ ಅದೇ ಇದೆ. ಎಲ್ಲೂ ನಿಮ್ಮ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಂದು ಒಂದು ಸೈನ್ ಮಾಡಿ ಹೋಗ್ತೀರಾ ಅನ್ನಂಗಿದೆ. ನಾನು ಅದನ್ನೇ ಚೆಕ್ ಮಾಡಿ ನಿಮಗೆ ತರಿಸಿ ತೋರಿಸಿದ್ದೀನಿ. ಮತ್ತು ಅದನ್ನೇ ಇಲ್ಲಿ ಎಲ್ಲರ ಮುಂದೆ ಹೇಳ್ಕೋಬೇಡಿ. ಕಾಳು ಕಡಿ ಎಲ್ಲ ಅದರ ಹುಳ ಬಿದ್ದಿದ್ದು. ಅಟೆಂಡೆನ್ಸು ಬಯೋಮೆಟ್ರಿಕ್. ಆ ಹೆಣ್ಮಗಳಿಗೆ ಪಾಪ ಕಂಪ್ಯೂಟರ್ ಆಪ್ರೇಟ್ ಮಾಡಕ್ಕೆ ಬರೋದು. ವಾರ್ಡನ್ಗೆ ಏನು ಮಾಡಬೇಕು? ಮತ್ತೆ ಅಲ್ಲಿ ನೆಟ್ಟೇ ಇಲ್ಲಲ್ಲ.
ಈಗ ಇದು ತೊಗೊಂತೀವಿ ಸರ್, ಅವ್ರ ಮೊಬೈಲಿಂದ ವರ್ಕ್ ಮಾಡ್ಕೊಂತಾರೆ ಸರ್ ಎಲ್ಲರೂ. ಅದೇ. ನಂಬರ್ ತೊಗೊಂತೀವಿ ಸರ್ ಎಲ್ಲರೂ. ತಗೊಂಡಾರೋ ಇಲ್ಲೋ ಇದೆ ಸರ್, ನೀವೇ ಮತ್ತೆ ತಗೊಂಡು ಅದನ್ನು ಮಾಡಿಸ್ಬೇಕು ಇಲ್ಲ ಕೊಡಿಸ್ತೀವಿ ಸರ್, ಅವರೇ. ನೀವು ಯಾವಾಗ ನನಗೆ ಇದ್ರ ಬಗ್ಗೆ ಹೇಳ್ತೀರಿ ದೇಸಾಯಿ ಇವೆಲ್ಲ ನೋಡಿ ನಂಬರ್ ಕೊಡಿಸ್ತೀವಿ ಹಾಂ ಆ್ಯಕ್ಚುಲಿ ನಮ್ಗೆ ಕಮಿಷನ್ ಆಪ್ಷನ್ ಬಂದೆ ಸರ್ ಅದು. ಮತ್ತೆ ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಬಂದೇ ಬರುತ್ತೆ ನಂಬರ್ ತೊಗೊಂಡು ಮತ್ತೆ ಅವ್ರು ಹೆಂಗೆ ಮಾಡಬೇಕು ಮಾಡ್ತೀವಿ ಸರ್. ಮತ್ತೆ ಆ ಟ್ರಾನ್ಸ್ಫಾರ್ಮರ್ಗೆ ಸೇಫ್ಟಿಗೆ ಇದು ಹಾಕ್ಸಿದ್ದೀರಾ ರಿಪೇರಿ ವರ್ಕ್ ಮಾಡ್ಕೊಂಡು ಸರ್, ರಿಪೇರಿ ವರ್ಕ್ ಮಾಡ್ಕೊಂಡು ಸರ್. ಜೆ ಡಿ ಸಾಹೇಬ್ ಬೈ ಮತ್ತೆ ನಾಳೆ ಏನಾದ್ರೆ ಏನು ಮಾಡೋದು ಸರ್, ಜೆ ಡಿ ಸಾಹೇಬ್ ಬೈಗೆ ಸರ್ ಬೆಂಗಳೂರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಈ ವಾರದ ರಿಲೀಸ್ ಮಾಡ್ಕೊಂಡು ಮಾಡ್ತೀವಿ. ಅದು ಆಗಿಲ್ಲ ನಾವು ಬಂದು ಎಷ್ಟು ತಿಂಗಳ ಮೇಲೆ ಆಗಿ ನಿಮ್ಗೆ ಹೇಳೇ ಹೋಗಿದ್ವಲ್ಲ ಬಂದು ನೋಡ್ಕೊಂಡು ಸರ್. ಅಂದರೆ ಯಾರ ಮುಟ್ಟಿ ಏನಾರ ಆದಮೇಲೆ ಅದಕ್ಕೆ ತಾವುಗಳ ಆರೋಪಿ ಆಗ್ಬೇಕಾ ಲಿಮಿಟೇಷನ್ ಟು ಓನ್ಲಿ ಏನದು ಸ್ಕಾಲರ್ಶಿಪ್ ಬಿಟ್ಟು ಮತ್ತೆ ಬೇರೆ ಏನು ಸ್ಕಾಲರ್ಶಿಪ್ ಕೊಡಿಸಿದ್ರೆ ಸಿಂಧುತ್ವ ಬರ್ತದೆ ಸರ್. ಸಿಂಧುತ್ವ ಯಾವ ಬ್ಯಾಕಿಂಗ್ ಸರ್ ಅಂತರ್ಜಾತಿ ಇವ ಸರ್. ಒಟ್ಟು 10 ಪ್ರಕಾರ ಸರ್. 10ರಾಗ 2 ಅಷ್ಟ ಅನುದಾನ ಕೊಟ್ಟಿಲ್ಲ. ಆಚೆ ಯಾಕೆ ಆಯ್ತು ಯಾವ ಬಂದ ಸರ್, ಯಾವ ಬಾಕಿ ಸರ್ ಟ್ರೈನಿಂಗ್ ಸರ್. ಅಲ್ರಿ ಪ್ರತಿ ಸರಿ ಹೇಳ್ಬೇಕೇನ್ರಿ ಇದು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ಲ ಅದು ಮತ್ತೆ ಸಕಾಲ ಪೆಂಡೆನ್ಸಿ ಯಾವ ಇದಾವ ತೊಗೊಂಡ್ಬರ್ಬೇಕಂದ್ರೆ ಎರಡು ಕೊಡ್ತೀನಿ ಸರ್. ಒಂದು ಸುಂದರ ಚಂದ್ರ ಸರ್, ಒಂದು ಜನರಲ್ ಹಾಸ್ಪಿಟಲ್ ಇದೆ. ನನಗೆ ಜನರಲ್ ಹಾಸ್ಪಿಟಲ್ ಏನೋ ಸಮಸ್ಯೆ ಡಿಸಿಷನ್ ಕೊಟ್ಟು ಕಾಲಿದ್ದಾರೆ. ನನಗೆ ಕೂಡಲ ಸಮಯದಲ್ಲಿ ಸಿಬ್ಬಂದಿ ಕೊರತೆ ಭಾಳ ಸರ್. ನೆಕ್ಸ್ಟು ಹಳ್ಳಿಗಳು ಬಂದಾಗ ಪಿ ಎಚ್ ಸಿಗಳು ಬಂದಾಗ ನನಗೆ ಅದ್ರ ಜೊತೆಗೆ 5 ನನಗೆ ಮಾಹಿತಿ ಹಾಕಿದ್ರೆ ಬಂದಿರ್ತದೆ. ಅದಕ್ಕೆ ಮಾಹಿತಿ ಇಲ್ಲಿವರೆಗೆ ಕೇಳ್ತಾರೆ ಸರ್. ಅದಕ್ಕೆ ಜಾಸ್ತಿ ಫೋಟೋಗಳಾಗಿರೋದ್ರಿಂದ ನನಗೆ 92% ಆಗಿತ್ತು. MR1 MR2 92%. ಅದನ್ನು ಪೂರ್ಣ 92 ಆಗಿತ್ತು. ಇನ್ನೂ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗಿರಲ್ಲ ಸರ್. ಅರ್ಷೆಟ್ ಫೋಟೋ ಎಸ್ಟಿಮೇಟ್ ಎಲ್ಲ ಮಾಡ್ತಾ ಅದೇ ಸರ್. ಈಗ 1.5 ತಿಂಗಳು ಆಯಿತು ಸರ್. ಮೇಲ್ಗಡೆ ಕಟ್ಟಾಗುತ್ತೆ ಸರ್. ಅದು ಇದನ್ನೇ ಈಗ ಪೇ ಮಾಡ್ತಾರೆ. ಇದೆ ಸರ್, ಅದು ಬಾಣಂತಿ. ಅದು ಪ್ರೈವೇಟ್ ಹಾಸ್ಪಿಟಲ್, ಕೆರಡಿ ಹಾಸ್ಪಿಟಲ್. ಅದು ಇಲ್ಲ ಸರ್. ಒಟ್ಟು 4 ಶಾಲೆ ಗೌರ್ಮೆಂಟ್ ಶಾಲೆಗಳ ಸಂಖ್ಯೆ 230 ಇದೆ. ಏನದು ಕ್ಯಾಮರಾ ಅಲ್ಲಿಂದ ಅವ್ರು ಸಪ್ಲೈ ಮಾಡ್ತಾರೆ ಸರ್. ಸಪ್ಲೈ ಮಾಡಿ ಅಂದ್ರೆ ಸಪ್ಲೈ ಮಾಡಿ ಮುಗಿದ್ಮೇಲೆ ಅವ್ರು ಏನು ದೃಢೀಕರಣ ಕೊಡ್ತಾರೆ ಸರ್ ಸ್ಕೂಲ್ನವರು, ಅದನ್ನು ತೊಗೊಂಡು ಬಂದು ಕೇಸ್ ಬಿಲ್ಲಿಗೆ ಸಬ್ಮಿಟ್ ಮಾಡ್ತಾರೆ ಸರ್. ಅಂದರೆ ಬಿಫೋರ್ ನಮಗೆ ಇಂಟಿಮೇಷನ್ ಇರೋದಿಲ್ಲ ಸರ್. ಅವರೇ ಸಪ್ಲೈ ಮಾಡ್ತಾರೆ ಸರ್. ನಮ್ಮಿಂದ ಇಮಿಡಿಯೇಟ್ ಹೋಗುತ್ತೆ ಸರ್. ಅದು ಕೆಲವೊಂದು ಸ್ಕೂಲ್ ಹಾಗೆ ಹೆಂಗೆ ಅಂದ್ರೆ ಸರ್ ಅವರು ಟೆಂಟ್ ಏನಾಗಿರುತ್ತಲ್ಲ ಖಾಲಿ ಕೊಡಿ ಸರ್, ಅದು ಎಲ್ಲ ಸ್ಕೂಲ್ಗೆ ಎಷ್ಟು ಸಾಲಿ ಮಾತ್ರ ಒಟ್ಟು 309 ಸಾಲಿ ಸರ್ ನಮ್ಮ ತಾಲೂಕಿದ್ದು. ಅವಾಗ ಅವರು ಅದೇನು ಸಮಸ್ಯೆ ಆಯ್ತಲ್ಲ ಸರ್, ಅವಾಗ 147 ಸ್ಕೂಲಿಗೆ ಮಾತ್ರ ಅವರು ಸಪ್ಲೈ ಮಾಡಿದ್ರು ಸರ್. ಮಾಹಿತಿ ನಿಮ್ಗೆ ಕೊಡ್ತಾರಲ್ಲ ಅದು ಮುಗಿದ್ಮೇಲೆ ಎಲ್ಲದು ಮತ್ತೆ ಕೊಡಾಕ್ತಿಲ್ಲ ಕೊಡುವಲ್ಲ ಸರ್. ಅಗ್ರಿಮೆಂಟ್ ಆಗಿದೆ ಯಾರು ನಡೀತಾ ಇದೆ ಅಂದ್ರೆ ಅದು ಅಲ್ಲಿ ಇದ್ರ ಲೆವೆಲ್ ವ್ಯಕ್ತಿ ಲೆವೆಲ್ ಆಗಿದೆ ಸರ್. ನಮ್ಮ ಇದಕ್ಕೆ ಆಗಿರೋದು ಸರ್. ಏನು ಸಂಬಂಧ ಇಲ್ಲ ಸರ್. KMF ಸರ್. KMF ಅವ್ರೇನು ಮೇನ್ ಟೆಂಡರ್ದಾಗ ಇರ್ತಾರೆ ಸರ್. ಮತ್ತು ಅವ್ರು ಸ್ವಲ್ಪ ಟೆಂಡರ್ ಕೊಟ್ಟಿಲ್ಲ ಮಾಹಿತಿ ಬರೋದಿಲ್ಲ ಇಂಥ ಜೊತೆ ಸಪ್ಲೈ ಮಾಡ್ತಾರಂತ ನೀವು ಹೋಗಿ ಚೆಕ್ ಮಾಡೋದು ಗೊತ್ತಾಗುತ್ತೆ. ಇಂಡೆಂಟ್ ರ್ಯಾಂಡಮ್ ಆಗಿ ಇಂಡೆಂಟ್ ನಾವು ಮಕ್ಕಳು ಮೊದಲನೇ ಮತ್ತೆ ಲಾಟಿ ಕೊಡ್ತಾರೆ ಅಂತ ಹೇಳ್ತೀರಿ. ಎಲ್ಲ ಅವ್ರು ಮುಗಿದ್ಮೇಲೆ ಅಲ್ಲಿ ಹೋದಾಗ ಅಲ್ಲಿ ಬಂದಿದ್ದು ಖಾಲಿ ಇದೆ. ಅದೇ ಜಸ್ಟ್ ಬಂದಿದೆ ಆಗಸ್ಟ್ ನೋಡ್ಕೊಳಕ್ಕೆ ನೀವೇ ಇರೋದು ನಿಮ್ಮ ಕೈಗೆ ಹೋಗ್ತಾರಲ್ಲ ವಿಶೇಷವಾಗಿ ಒಬ್ರು FD ಅದಾರಿ, ಒಬ್ರು ನೋಡಕ್ಕೆ ಒಬ್ರು FD ಅದಾರಿ. ತಗೋತಿರಲ್ಲ ಅದು ಇವ್ರು ಆನ್ ಆ್ಯಂಡ್ ಕ್ರಾಸ್ ಚೆಕ್ ಮಾಡ್ಬೋದು. ಯಾರು ನೀವಂತಲ್ಲ ನಿಮ್ಮ ಕೈ ನಿಮ್ಮಲ್ಲಿ ರಿಪೋರ್ಟ್ ಬರಲ್ಲ. ಹೌದಾ ಇಲ್ಲೋ ಕ್ವಾಲಿಟಿ ಚೆಕ್ ಮಾಡ್ತಾರ. ಹಾಂ ಸರ್. ಮಾಡಿದ್ಮೇಲೆ ನೀವು ಅದನ್ನ ಯಾಕೆ ಕಾಪಿ ತಗೊಳ್ಳಲ್ಲ? ನಮ್ಮಲ್ಲಿ ಸಕಾಲದೊಳಗೆ ನಾವು ರಸಗೊಬ್ಬರ ಪರವಾನಗಿಯನ್ನು ಕೊಡ್ತೀವಿ ಸರ್. ಇದುವರೆಗೆ ಯಾವುದೇ ಸಕಾಲದೊಳಗೆ ಎನ್ಎಸಿ ಇಲ್ಲ ಸರ್. ಮಾಹಿತಿ ಹಕ್ಕು ಬಂದ ಸರ್ 64 ಕೂಡ ಅರ್ಜಿ ಬಂದಿದೆ ಸರ್. ಅದರಲ್ಲಿ 20 ಅರ್ಜಿಗಳು ಬಾಕಿ ಇದೆ ಸರ್. ಈ ತಿಂಗಳಲ್ಲಿ ಕ್ಲೋಸ್ ಆಗ್ತದೆ ಸರ್. ಅದರಲ್ಲಿ 15 ಓಕೆ ಆಯ್ತು ಸರ್. ಇನ್ನು 2 ಪೆಂಡಿಂಗ್ ಇನ್ನೂ ಟೈಮ್ ಇದೆ ಸರ್.
ಅದು ಕರೆಕ್ಟ್ ರೀ. ಆಂಟ್ರಾಯ್ಡ್ದಾಗ ಎಲ್ಲೆಲ್ಲಿ ಅಂತ ಕೇಳಿ ನೀವು ಅಷ್ಟೇ ಅಂದ್ರಲ್ಲ, ಅಥವಾ ಅದು ಕನ್ಸ್ಟ್ರಕ್ಟ್ ಮಾಡಿ ಯಾಕೆ ಸ್ಟಾರ್ಟ್ ಮಾಡಿ ಅಂದರೆ ಮತ್ತೆ ಒಂದು ಇದು ಸ್ಟಾರ್ಟ್ ಮಾಡಿದ್ರೆ ಅದಾಗಬೇಕಲ್ಲ ಕೆಲಸ. ಎಲ್ಲ ರಿಪೋರ್ಟ್ ಆಗಿ ಹೋಯ್ತು ಸರಿ. ಈಗ ಮತ್ತೆ ಅಲ್ಲಿಂದ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಎಲ್ಲ ವಿಸಿಟ್ ಮಾಡಿದ್ವಿ ಎಲ್ಲ ತಾಲೂಕಾಸು. ಕೆಲವೊಂದು ಫೌಂಡೇಶನ್ ಏರಿ, ಕೆಲವೊಂದು ಇದು ಹಾಕಿ RCC ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ವಿ. ಮತ್ತು ಕಾಂಟ್ರಾಕ್ಟರ್ಗಳು ಕೆಲವೊಂದು ಹತ್ರ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ. ನಿನ್ಗೆ ಸುಮಾರಷ್ಟು ಅಲ್ಲಿಗೆ ನಿಂತ್ಬಿಟ್ಟಿದ್ದಾವೆ. ಏನು ಉದ್ದೇಶ ಅನ್ನೋದು ಗೊತ್ತಾಗಿಲ್ಲ. ಇನ್ನು ಕೆಲವೊಂದು ಬಿಲ್ಲು ಸ್ಯಾಂಕ್ಷನ್ ಆಗಿದೆ, ವರ್ಕ್ ಕಂಪ್ಲೀಷನ್ ಇಲ್ಲ. ನೋಡಿದ್ದೀರಾ? ಹೆಡ್ ಮಾಸ್ಟರ್ ಹೇಳೋದು ಅದನ್ನೇ ಹೇಳ್ತಾರೆ. ನೋಡ್ರಿ, ಒಮ್ಮೆ ನೋಟಿಸ್ ಕೊಡೋದು ಎಲ್ಲ ಆಮೇಲೆ ಇಟ್ಕೊಡ್ರಿ. ಒಮ್ಮೆ ಎಲ್ಲ ವಿಸಿಟ್ ಮಾಡ್ರಿ, ಏನ್ ಅನ್ನೋದು ಗೊತ್ತಾಗುತ್ತೆ. ಕಾಮಗಾರಿ ಪ್ರೆಸೆಂಟ್ ಆನ್ಗೋಯಿಂಗ್ ಎಷ್ಟು ಕಡೆ ಅದಾವ ಈಗ? ಈ PRD ಎಷ್ಟು ಕಡೆ ಆನ್ಗೋಯಿಂಗ್ ವರ್ಕ್ ನಡೆದವ? 75 ಭಾಳ ಪೆಂಡಿಂಗ್ ಇದ್ದು ಸರ್. ಅವನ್ನೆಲ್ಲ ಮೊನ್ನೆ ಅಟೆಂಡ್ ಮಾಡಿಸಿಲ್ಲ. ಯಾವ ಸ್ಕೀಮ್ಸ್ ಎಲ್ಲ ಬಂದಿದೆ ಸರ್? ಈಗ ಮತ್ತು ತಾಳೆಬೇಡ ಅಂತ ಸರ್, ಪ್ರಧಾನಮಂತ್ರಿ ನೆಕ್ಸ್ಟ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಇದೆ ಸರ್. ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಸರ್. ಚಾಲ್ತಿ ಯಾವ ಫಲಾನುಗಳು ಯಾವ ಏನು ಸರ್ ಟೋಟಲಿ ಸರ್ 31.24 ಕಲೆಕ್ಷನ್ ಇದೆ ಸರ್. 22 ವೆರಿಫಿಕೇಶನ್ ಆಗಿದೆ ಸರ್. ಪ್ರಧಾನಮಂತ್ರಿ ನಮ್ದು ಬಿಟ್ಟು ಹಿಂದಿನವರು ಇದು ಮಾಡ್ತಾರೆ. ಅದಕ್ಕೆ ಏನು ಕ್ರೈಟೀರಿಯಾ ಇಟ್ಕೊಂಡಿದ್ದೀವಿ ಸರ್? ಕನ್ಸರ್ನ್ ಈಗ ಟಿಶರಿ ಅನುಸೂಚಿ ಮಾಡ್ತೀವಿ ಸರ್. ಆಯಿತು, ನಾನು ಫಸ್ಟ್ ಅಪ್ಲಿಕೇಶನ್ ಕೊಡುತ್ತೆ. ಲಾಸ್ಟ್ ಕೊಟ್ಟವ್ನು ಇದು ಮಾಡ್ತೀನಿ, ಮೊದಲು ಕೊಟ್ಟವ್ರನ್ನ ಇದು ಮಾಡ್ತಾ ಇಲ್ಲ. ಕೆಲವೊಂದು ಬಾವಿಜಿಲ್ಲೆ ಟೋಟಲ್ 4 ಇದಾವೆ ಸರ್. ಅದು 3 ಕಂಪ್ಲೀಟ್ ಮಾಡಿದ್ವಿ. ಮುಂದೆ ಸರ್ ಈಗ ಬಾವಿಗುಡಿ ಅವ್ರಿಗೆ ಸಂಬಂಧ ಇದೆ. ಈಗ ಮುಂದೆ ಬೇರೆ ಇದೆ ಸರ್. ಬಾವಿಗುಡಿ ಇದೆ. ಅದು ಬಿಟ್ಟು ಮತ್ತು ಇವು ಆನರ್ ಬಂದಿದ್ದ 1 CR ಕೊಟ್ಟಾರ ಸರ್. 1 ಲಕ್ಷ 2 ಲಕ್ಷ ಅಂಗನವಾಡಿ ರಿಪೇರಿ ಹಾಗೆ ಅವೆಲ್ಲ ಕೆಲಸ ಬಿಲ್ ಆಗೈತೆ, ಮಾಡಿದ್ವಿ. ಬಿಲ್ ಆಗಿದೆ, ಬಿಲ್ ಮಾಡ್ತೀವಿ ಸರ್. ನಾವು ಕಂಪ್ಲೀಟ್ ಆಗಿಲ್ಲ ಸರ್. ಹೆಂಗೆ ಮುಗಿದ ಒಂದು ಬಿಲ್ ಮಾಡಿದ್ವಿ ಸರ್. ಕೊಡ್ತೀನಿ. ಯಾವ್ದಾದ್ರು ಪಾರ್ಸಲ್ ಪೇಮೆಂಟ್ ಆಗಿದೆ, ಯಾವ್ದು ಕಂಪ್ಲೀಟ್ ಆಗಿದೆ? ಹಾಂ ಸರ್, ಕೊಡ್ತೀನಿ. ಪಾರ್ಷಿಯಲ್ ಪೇಮೆಂಟ್ ಇರುತ್ತೆ ಸರ್. ಅದು ನಾವು ಹಂಗೆ ಮಾಡಿರೋದು ಅಂದ್ರೆ 1 ಲಕ್ಷ 2 ಲಕ್ಷ ಇದ್ದು ಸರ್. ಅವು ಕಂಪ್ಲೀಟ್ ಮಾಡಿದ್ಮೇಲೆ ಮಾಡ್ಬೇಕಂತ ನಾವು ಹಂಗೆ ಮಾಡಿದ್ವಿ ಸರ್. ನಂದವಾಡಿಗೆ ಒಂದು 50 ಲ್ಯಾಕ್ಸ್ ಸ್ಲ್ಯಾಬ್ ಹಾಕಿದ್ವಿ ಸರ್. ಮುಂದಿನ ವರ್ಕ್ ಮಾಡಿದ್ವಿ. ಸ್ಲ್ಯಾಬ್ ಹಾಕಿದ್ವಿ ಸರ್. ಫಿಲ್ ಆಗಿತ್ತು ಸರ್. ಆನ್ಗೋಯಿಂಗ್ ವರ್ಕ್ ಎಲ್ಲ ಟೋಟಲ್ ವರ್ಕ್ ಕೊಟ್ಟಿದ್ದೀವಿ. ಮಿನಿಮಮ್ ವೇಜಸ್ಸು ಅಲ್ಲ ಎಷ್ಟು ಐಡೆಂಟಿಫೈ ಮಾಡಿದ್ದೀವಿ. ಫೇಕ್ ಕಾರ್ಡ್, ಸೈಡ್ ಡ್ರೈವರು, ಫೇಕ್ ಕಾರ್ಡ್ ಎಷ್ಟು ಐಡೆಂಟಿಫೈ ಮಾಡಿದ್ದೀವಿ. ಏನೋ ಒಂದು ಗಾಡಿ ಬಂದಿದ್ದಲ್ವ, ಅದು ಬಾಗಲಕೋಟೆದಾಗ ನಡೀತೀನಿ ಕಾರ್ಮಿಕ ಇಲಾಖೆಯಿಂದ ಎಲ್ಲ ಎಷ್ಟು ಕ್ಯಾನ್ಸಲೇಷನ್ ಮಾಡ್ತೀರಿ, ಎಷ್ಟು ಐಡೆಂಟಿಫೈ ಮಾಡಿದ್ರಿ? 1,400 ಅಪ್ಲಿಕೇಶನ್ ಬಂದಿದೆ ಸರ್. ಅದರಲ್ಲಿ ನಾವು 665 ಪೇ ಕಾರ್ಡ್ ಐಡೆಂಟಿಫೈ ಮಾಡಿ ರಿಜೆಕ್ಟ್ ಮಾಡಿದ್ವಿ ಸರ್. 84 ಅಪ್ರೂವಲ್ ಸರ್ಕಾರದಿಂದ ಪರ್ಟಿಕ್ಯುಲರ್ ಏನೇನು ಬಂದವು, ಎಷ್ಟು ಕೊಟ್ಟಿದ್ದೀರಾ, ಇನ್ನೂ ಎಷ್ಟು ಕೊಡೋದಿದೆ ಅದನ್ನು ಕೇಳ್ತಾ ಇದ್ದಾರೆ. ಕಿಟ್ ಬಂದ ಸರ್. ಈಗ ಯಾವ ಕೆಲ್ಸಕ್ಕೆ ಬಂದಿದ್ದಾರೆ? ಕಿಟ್ಟು, ಎಲೆಕ್ಟ್ರಿಷಿಯನ್ ಕಿಟ್ಟು, ಪ್ಲಂಬಿಂಗ್ ಕಿಟ್ಟು, ಗೌಂಡಿ ಕಿಟ್ ಬಂದಿದೆ ಸರ್. ಅಪ್ಲಿಕೇಶನ್ ಕರೆದಿದೆ ಸರ್. ಅಪ್ಲಿಕೇಶನ್ ಬಂದಿರೋದಲ್ಲಿ ಸೀನಿಯಾರಿಟಿ ಮೇಲೆ ಕೊಡ್ಬೇಕಂತ 4 ಮಂತ್ ಆಯ್ತು. ಸಪ್ಲೈ ಆಗಿದೆ, ಸಪ್ಲೈ ಕ್ವಾಂಟಮ್ ಆಫ್ ಅಮೌಂಟ್ ಎಷ್ಟಿದೆ ಹೇಳೋಕ್ಕಾಗಲ್ಲ. ಒಂದು ಆ್ಯಾವ್ರೇಜ್ ನೋಡಿ. ಹಾಗೆ ಸರ್. ಈಗ ಡೆಪ್ಟಿ ಡೈರೆಕ್ಟರ್ ಸರ್ ಸಾಹೇಬರು ಕೋಟಿ ಸರ್. 3 ಕೋಟಿ ಇದೆ ಸರ್. ಕಾಲ ಒಂದು ಪೆಂಡಿಂಗ್ ಬಿಲ್ ಇದೆ ಸರ್. ನಾವು ಸೋಷಲ್ ಫಾರೆಸ್ಟ್. ಹಾಂ ಸರ್, ಸೋಷಲ್ ಫಾರೆಸ್ಟ್. ನೆಕ್ಸ್ಟ್ ಮೈತ್ರಿ ಸರ್ 30 ಅರ್ಜಿ ಬಂದಿದ್ದು ಸರ್. 30 ಕ್ಲಿಯರ್ ಮಾಡಿದ್ದೀವಿ ಸರ್. ನೆಕ್ಸ್ಟ್ 10,000 14/20 ಮಾಡಿದ್ದೀವಿ ಸರ್. 6/9 5,000 ಮಾಡಿ. ಏನು ನೀವು ರೈತರಿಗೆ ಕೊಡ್ತೀರಲ್ಲ, ಹಾಂ ಸರ್. ಕೊಟ್ಟಾದ್ಮೇಲೆ ಅದು ಬಿಲ್ ಯಾಕೆ ಹರಿಯಲ್ಲ? ಕೆಲವೊಂದು ಇದ್ರ ಮೇಲೆ ಇರುತ್ತಲ್ಲ. ಹಾಂ ಸರ್, ರಿಸಿಪ್ಟ್ ಕೊಡ್ತೀವಿ ಸರ್. ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಏನೋ ಒಂದು ಕಟ್ಟಿರ್ತಾರೆ, ಅದು ರಿಸೀವ್ಡ್ ಆಗಿದ್ದು ಎಲ್ಲ ತಗೊಂಡು ಮಾಡಿ ಹಾಂ ಸರ್. ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ. CMCಗೆ ನಮ್ಮಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಬಂದು ಸರ್ ಸ್ಟೇಟ್ ಬೇಸಿಕ್ ಗ್ರ್ಯಾಂಟ್ಸ್ ಅಂತ ಇರ್ತಾರೆ. 15 ಫೈನಾನ್ಸ್ ಗ್ರ್ಯಾಂಟ್ ಟು ನಾನ್ ಮಿನಿಮಮ್ ಪ್ಲಸ್ ಸಿಟೀಸ್ ಅಂತ ಹಿಂಗೆ ಹಲವಾರು ಯೋಜನೆಗಳು ಅದಾವೆ ಸರ್. ನಾನು ಅವನ್ನ ಒಂದು ಯಾವ್ಯಾವ ಏನು ಪ್ರೋಗ್ರೆಸ್ ಆಗಿದೆ ಹೇಳಿ
ವರ್ಕ್ಸ್ ಅಂತ 15 ಫೈನಾನ್ಸ್ ಟೈರ್ಡ್ ಗ್ರ್ಯಾಂಟ್ ಸರ್. ಇದ್ರೊಳಗೆ ಟೋಟಲ್ ವರ್ಕ್ಸು 41 ವರ್ಕ್ ಇದ್ದು ಸರ್. 21, 22, 22, 23, 23, 24, 24, 25 ಸಾಲ ಅಂತ ಇದು 4 ಇದೆ. ಇದ್ರೊಳಗೆ 41 ವರ್ಕ್ಸ್ ತೊಗೊಂಡಿದ್ರಿ ಸರ್. ಇಲ್ಲಿವರೆಗೂ 21 ವರ್ಷ ಕಂಪ್ಲೀಟ್ ಆಗಿರೋ ಸರ್. % ಆಗಿದೆ ಸರ್. Kg excavator machine of 1010 capacity of to clean solid waste deposited in hill area ಅಂತ ಇದೆ ಸರ್. ಅನಿಸಿದಂಗೆ ಅಲ್ಲಿ ವರ್ಕ್ ಮಾಡೋದಿರ್ತಾವೆ ಸರ್. ನೀರಿಂದು ಅಥವಾ ಶೌಚಾಲಯ ವರ್ಕು ಈ ರೀತಿ ವರ್ಕ್ಗಳು ಇರ್ತವೆ ಸರ್. ಅದು ಗೈಡ್ಲೈನ್ಸ್ ಪ್ರಕಾರ ವರ್ಕ್ ತೊಗೊಂಡು DC ಸಾಹೇಬ್ರ ಕಡೆ ಅಪ್ರೂವ್ ತೊಗೊಂಡು ನಾವು ವರ್ಕ್ ಮಾಡ್ತಾ ಇರ್ತೀವಿ ಸರ್. ಲೆಗಸಿ ವೇಸ್ಟ್ ಅಂತ ಲಾಸ್ಟ್ ಟೈಮ್ ವಿಸಿಟ್ ಅದೇ ಸರ್. ಲೆಗಸಿ ವೇಸ್ಟ್ ಅಂತ ಇರುತ್ತೆ ಸರ್. ಅದು ಪ್ರೊಸೆಸಿಂಗ್ ಮಾಡೋದು ಸರ್ ಅದನ್ನ ಟೆಂಡರ್ ಮಾಡಿ ಈಗ ಟೆಂಡರ್ ಇವ್ಯಾಲ್ಯೂಯೇಷನ್ ಆಗಿ ಇನ್ನೊಂದು 15 ಡೇಸಲ್ಲಿ ವರ್ಕ್ ಮಾಡ್ತಾರೆ. ಈ ರೀತಿ ಲೆಗಸಿ ವೇಸ್ಟ್ ಇದೆ ಸರ್. ಇಲ್ಲ ಸರ್, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಲೆಗಸಿ ವೇಸ್ಟ್ಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಒಂದು ಟೆಂಡರ್ ಮಾಡಿದ್ವಿ ಅದೇ ಸರ್. ಅದು ಮಾಡ್ಲಿಕ್ಕೆ ನಾವು ಮಾಡಿದ್ವಿ ಸರ್. ತಕ್ಷಣ ಅವ್ರಿಗೆ ಟೆಂಡರ್ ಇಶ್ಯೂ ಮಾಡ್ತೀವಿ, ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ ಸರ್. ಅಮೌಂಟ್ ರಿಸೀವ್ಡ್ ಫಾರ್ ಮಾರ್ನಿಂಗ್ ಟಿಫಿನ್ ಟು ಪೋರ್ ಕಾರ್ಮಿಕರಿಗೆ ಮುಂಜಾನೆ ನಾಷ್ಟಾದ ವ್ಯವಸ್ಥೆ ಇದೆ ಸರ್. ನೆಕ್ಸ್ಟ್ ಎಜುಕೇಷನ್ ಸಬ್ಸಿಡಿ, ಇದು ಶಿಕ್ಷಣ ಸಹಾಯಧನ ಇದೆ ಸರ್. ಅದು 57,000 ರೂಪಾಯಿ ಇತ್ತು ಸರ್. ನಾನು ಇಲ್ಲ ಸರ್, ಅದೇ ಸರ್ 57,000 ರೂಪಾಯಿ ಇತ್ತು. ನಾನು ಮೊನ್ನೆ ಬಂದು ಲಿಸ್ಟ್ ಹಚ್ಚಿದ್ದೀನಿ ಸರ್ ಹುಡುಗರಿಗೆ. ಅಂದ್ರೆ ಅರ್ಜಿ ನಾ ಮಾಡಿದ್ದೀನಿ ಸರ್, ಕ್ಲಿಯರ್ ಮಾಡಿದ್ದೀನಿ. ಅದು ಲಿಸ್ಟ್ ಹಚ್ಚಿದ್ದೀವಿ ಸರ್ ನಾವು. ಯಾವ ಅಬ್ಜೆಕ್ಷನ್ಸ್ ಏನಾರ ಇದ್ರೆ ಕಾಲ್ ಅದು ಕ್ಲಿಯರ್ ಆಗ್ತದೆ. ಕಾಂಟ್ರಿಬ್ಯೂಷನ್ ಅಮೌಂಟ್ ಫಾರ್ ವಾಲ್ಮೀಕಿ ಜಯಂತಿ ಸರ್ ಈಗ 70% ಇದೆ ಸರ್, ಅಪ್ ಟು ಅಕ್ಟೋಬರ್ವರೆಗೂ ಸರ್. ಸರ್ ಹಿಂದಿನ ಬಾಕಿ ಸರ್ ವಾಣಿಜ್ಯ ಮಳಿಗೆ ಏನಾಗಿತ್ತು ಅಂದ್ರೆ ಸರ್, ಈಗ ಒಂದು 16 ಕಾಂಪ್ಲೆಕ್ಸ್ ಇದಾವೆ ಸರ್ ವಿದ್ಯಾನಗರದಾಗ. ಅದು 5-6 ಸಾಕಷ್ಟು ಸಾರಿ ಅಂದ್ರೆ 5-6 ಸರ್, ಮೋರ್ ದೆನ್ 10 ಟೈಮ್ಸ್ ಕರೆದ್ರು ಯಾರು ಅದರಲ್ಲೂ ಆಸಕ್ತಿ ತೋರಿಸಿಲ್ಲ ಸರ್. ಮೊನ್ನೆ DC ಮೇಡಮ್ ಅವ್ರು ನಮ್ಗೆ ಏನು ಹೇಳಿದ್ರು ಅಂತಂದ್ರೆ ಸರ್ ಟೋಟಲ್ 15 ವರ್ಕ್ ಇದೆ ಸರ್. ಅದು 5 ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು 10 ವರ್ಕ್ ಕ್ರಾಪ್ ಇದೆ ಸರ್. ಕ್ರಾಪ್ ಒಂದು ಸರ್ ಗಂಗಾ ಕಟ್ಟ 10ಕ್ಕೆ ಬೆಳೆ ಇದೆ ಸರ್. ಒಂದು 15 ವರ್ಷ ಸರ್ 3 ಮಂತ್ಸ್ ನಮ್ದು ಅಪ್ಗ್ರೇಡ್ ನಮ್ಮಲ್ಲಿ ಸರ್ ಅದೇ 5 ಎಕರೆ ನಮ್ಮದು ಕೂಡ DC ಮೇಡಮ್ ಅಪ್ರೂವ್ ಆಗಿದೆ. ಇಲ್ಲಿ 1 ಎಕರೆ ಕೊಟ್ಟಿದ್ರು ಸರ್. ಒಂದು JCB ಇದೆ ಸರ್, 2 ಎಕರೆ ಸರ್, ಒಂದು ಸೆಕ್ಯೂರ್ ವಿಡಿಯೋ ಎಲ್ಲ ಹತ್ರ ಅದೇ ಒಂದು ಪ್ರಾಬ್ಲಮ್ ಇದೆ. ಅದು ಯಾವುದೋ ಒಂದು ಕಂಪ್ನಿ ನೋಟಿಫಿಕೇಶನ್ ಮಾಡೋ ಅವರ ಹೌದು ಅಲ್ಲ ರೇಷನ್ ಕಾರ್ಡ್ ಮಾಡೋದು ಪ್ರೆಸೆಂಟ್ ರೆಗ್ಯುಲರ್ ಏನು ಕಾರ್ಡ್ ಕೇಳಾಕತ್ತಿಲ್ಲಪ್ಪ. 20 ವರ್ಷ 20 ಅವರಾಗಿರೋದು ಬೇರೆ ಊರಿಗೆ ಬಂದಿರ್ತಾನೆ ಸರ್. ಅಲ್ಲಿ ಹೋಸ್ಟೇಷನ್ ಮಾಡ್ತಾರೆ ಸರ್. ಗೋಪಾಲ್ ಕೆನ್ನೂರು ಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಸರ್. ನಮ್ಮ ತಾಲೂಕೊಳಗೆ ನಮ್ಮ ಆಫೀಸಿಂದ ಯಾವುದು ರಸ್ತೆ ಸ್ಟೆಪ್ಸ್ ಇಲ್ಲ ಸರ್. ಇಲ್ಲ ರಾಯಚೂರು ಡಿಸ್ಟ್ರಿಕ್ಟ್ ಟೋಟಲ್ ಲಿಸ್ಟ್ ಅದ್ರ ಕ್ಲಿಯರ್ ಆಗಿ ಇಲ್ಲ ಸರ್, ಚೇಂಜ್ ಆಗಿದೆ ಸರ್. ಚೇಂಜ್ ಆಗಲಿ ನಮ್ಮ ಡಾಟಾ ಇಟ್ಟು ಲಿಸ್ಟ್ ತಾಲೂಕು ಸಿಗೋದಿಲ್ಲ ಸರ್. ಅದು ಏಜೆನ್ಸಿ ಕೊಟ್ಟಿದ್ರೆ ಕೊಟ್ಟಿದ್ದು ಸರ್. ನಿಮಿಷ ಕೊಟ್ಟಿದ್ದು ಅವರೆಲ್ಲ ಮಾಡೋದು. ಆಗ ಇದು ಇತ್ತಲ್ಲ ಹಾರ್ಡ್ ಕಾಪಿ ಅವು ಇವೆಲ್ಲ ಇದು ಆದ್ರೆ ಅವ್ರು ಮತ್ತೆ ನಿಮ್ಗೆ ರಿಟರ್ನ್ ಮಾಡಿಲ್ಲ ಅಂತಾರಲ್ಲ. ಅಲ್ಲಿ ಇದ್ರಿ ಕೊಟ್ಟಿದ್ದೀವಿ ಸರ್. ಅದು ಬಂತು ಎಲ್ಲಾ ಕಡೆ, ನಾಟ್ ಓನ್ಲಿ ನಿಮ್ದು ಒಂದೇ ಹೇಳ್ತಾ ಇಲ್ಲ ತಾಲೂಕದು. ಅವ್ರು ತಗೊಂಡ್ ಹೋಗಿದಾರ, ಕೆಲವರು ಮಾತಾಡ್ತಾರೆ